ಕಿಶನ್, ನಿಮ್ಮ ಅಪ್ಪನ ಹತ್ರ ಅದೇ ಮಾತಾಡ್ತಿದ್ದೆಪ್ಪ. ಬೆಂಗಳೂರಲ್ಲಿ ಇದ್ದಿದ್ರೆ 100% ಬರ್ತಾ ಇದ್ದೆ ನಾನು. ಡೋಂಟ್ ವರಿ, ನೀವಿಬ್ರು ಗಂಡ ಹೆಂಡತಿ ನಮ್ಮ ಮನೆಗೆ ಒಂದ್ ದಿವಸ ಊಟಕ್ಕೆ ಬನ್ನಿ. ತನ್ಮಯ್ ತುಂಬಾ ಸಫರ್ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ತನ್ಮಯ್ ಸಫರ್ ಮಾಡ್ತಿದ್ದಾನ? ಏನಂತೆ? ಅಂಕಲ್, ನಾನ್ ಅಕ್ಕನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾವತ್ತು ಅವಳನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ತುಂಬಾ ಲೋನ್ಲಿ ಅನಿಸ್ತಿದೆ. ಒಂದ್ ಕೆಲ್ಸ ಮಾಡು, ನಾನು ಫೋನ್ ಕೊಡ್ತೀನಿ, ನೀನ್ ಕಾಲ್ ಮಾಡಿ ನಿಮ್ಮ ಅಕ್ಕನ ಜೊತೆ ಮಾತಾಡು. ತಗೋ ಫೋನ್. ಬೇಡ ಅಂಕಲ್. ಬೇಡವಾ? ಯಾಕೆ? ನಾನು ಕಾಲ್ ಮಾಡಲ್ಲ. ಯಾಕೆ ಫೋನ್ ಮಾಡಲ್ಲ? ಅದು ನನ್ನ ಅಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ. ಅಕ್ಕನು ಹೀಗೆ ಅಮ್ಮಂಗ್ ಹೇಳ್ದೆ ಕಾಲೇಜಿಗೆ ಬಂಕ್ ಹಾಕಿ ಸಸ್ಪೆಂಡ್ ಆದ್ಲು. ಅಯ್ಯೋ ದೇವ್ರೆ, ಇಷ್ಟೊಂದ್ ಮನ್ಸಿಗೆ ತಗೊಂಡಿದಾನ? ನೋಡಿದ್ರ ನಮ್ ಜಗಳದ ಮಧ್ಯೆ ಮಕ್ಳು ಎಷ್ಟೆಲ್ಲ ಅನ್ಭವಿಸ್ತಾ ಇದಾರೆ. ನೋಡಿದ್ರ ಇದನ್ನೆಲ್ಲ? ಪಾಪ ತನ್ಮಯ್ ಹೇಳ್ಕೊಳಕ್ಕೂ ಆಗದೆ ಒಳಗೊಳಗೆ ನೋವು ತಿಂತಾ ಇದ್ದಾನೆ. ಎಂತ ಕೆಲ್ಸ ಆಗೋಯ್ತು. ಅಲ್ಲ ಭಾಗ್ಯ, ತನ್ವಿ ಏನೋ ತಪ್ಪು ಮಾಡಿದ್ದು ಅವಳ ಮೇಲೆ ಕೋಪ ಮಾಡ್ಕೊಂಡೆ ನೀನು. ಆದ್ರೆ ಈ ಮಗು ತನ್ಮಯ್ ಏನ್ ಮಾಡಿದ್ದೆ? ಹುಟ್ಟಾಗಿಂದ ಇಬ್ರು ಒಟ್ಟಿಗೆ ಆಡ್ಕೊಂಡು ಬೆಳೆದವ್ರು. ಈಗ ಅವನಿಗೆ ಒಂಟಿತನ ಅನ್ಸಲ್ವಾ? ಪಾಪ ಮಗು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ನೋಡು, ಅಕ್ಕ ತಮ್ಮ ಇಬ್ರು ಎಷ್ಟೊಂದು ಅನ್ಯೋನ್ಯವಾಗಿದ್ರು. ಇದ್ದಕ್ಕಿದ್ದಾಗೆ ತನ್ವಿ ಮನೆ ಬಿಟ್ಟು ಹೋದ್ಲು. ಆ ಮಗು ಹೇಗ್ ತಡ್ಕೋಬೇಕೆ ಅದನ್ನ? ಹೌದು, ನಾನ್ ತನ್ಮಯ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನಾನು? ಪಾಪ ನಮ್ ತನ್ಮಯ್ ಬಾಯಿ ಬಿಟ್ಟು ಏನು ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ರೆ ತಾನೆ ನಮಗೂ ಗೊತ್ತಾಗೋದು. ಭಾಗ್ಯ, ನಾನು ಇದನ್ನ ಕೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಫ್ ಯು ಡೋಂಟ್ ಮೈಂಡ್, ತನ್ವಿ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಅವಳ ಅಡ್ರೆಸ್ ಕೊಟ್ರೆ ನಾನು ಸ್ಕೂಲ್ ಮುಗಿದ್ಮೇಲೆ ತನ್ಮಯ್ಯನ ಕರ್ಕೊಂಡು ಹೋಗಿ ಇಬ್ರು ಮಾತಾಡೋ ಹಾಗೆ ಮಾಡ್ತೀನಿ. ಬೇಡ ದೇವ್ರೆ, ದಯವಿಟ್ಟು ಯಾವ್ದೇ ಕಾರಣಕ್ಕೂ ಇದೊಂದು ವಿಷಯದ ಬಗ್ಗೆ ಏನು ಕೇಳ್ಬಿಡಿ ದಯವಿಟ್ಟು. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಂತ, ಅದಕ್ಕೆ ನಾನು ಆಲ್ರೆಡಿ ತನ್ಮಯ್ ಹತ್ರ ಇದ್ರ ಬಗ್ಗೆ ಮಾತಾಡಾಯ್ತು. ಅವ್ನು ಏನ್ ಹೇಳ್ದ? ಅಮ್ಮನ್ ಕೇಳ್ದೆ ಎಲ್ಲಾನು ಮಾಡಿದಾಳೆ. ಅವಾಗ ಅಮ್ಮನ್ ಮಾತಿಗೆ ಬೆಲೆನೇ ಇಲ್ದಂಗಾಗತ್ತಲ್ವಾ? ನಾನು ಆತರ ಮಾಡ್ಬಾರ್ದು ಅಂಕಲ್. ನೋಡಿದ್ರ ಅತ್ತೆ, ನಮ್ ತನ್ಮಯ್ ಯಾವಾಗ್ಲೂ ಹೀಗೇನು. ನನಗ್ ಬೇಜಾರಾಗೋ ಕೆಲ್ಸ ಯಾವತ್ತೂ ಮಾಡಲ್ಲ ಅವನು. ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ಅಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದಾನೆ ಪಾಪ. ಭಾಗ್ಯ, ಮತ್ತೆ ಮತ್ತೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ನಿಮ್ ಪರ್ಸನಲ್ಲೇ ಇರ್ಬೋದು, ಆದ್ರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ತರ ಆಗ್ಬಾರ್ದಲ್ವಾ? ಅಟ್ಲೀಸ್ಟ್ ಫೋನಲ್ಲಾದ್ರೂ ತನ್ವಿ ಹತ್ರ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಇಲ್ಲ ಅಂದ್ರೆ ಅವನ್ ಮನ್ಸಿಗೆ ಬೇಜಾರ್ ಮಾಡ್ಕೋತಾನೆ. ಭಾಗ್ಯ, ತನ್ಮಯ್ ಈ ತರ ಸಪ್ಪು ಕೂತ್ಕೊಳ್ಳೋ ಹುಡುಗನೇ ಅಲ್ಲ, ತುಂಬಾ ಆಕ್ಟಿವ್ ಅವನು. ಆದ್ರೆ ನೋಡಿ, 2 ದಿನದಿಂದ ಅವನ ಮುಖ ಹೇಗಿದೆ ಅಂತ. ಪಾಪ ಅವನನ್ನ ನಾವ್ ಯಾಕೆ ಒದ್ದಾಡಿಸ್ಬೇಕು ಅಲ್ವಾ? ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅದಿವ್ರೆ. ನಾನು ಅವನಿಗೆ ಫೋನ್ ಕೊಟ್ಬಿಟ್ಟು ಮಾತಾಡಕ್ ಹೇಳ್ತೀನಿ. ಪ್ರಾಮಿಸ್? ಸತ್ಯವಾಗ್ಲು ಅಕ್ಕ ತಮ್ಮನ ಮಧ್ಯೆ ನಾನು ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ. ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನಗೆ ಲೇಟ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಅಯ್ಯೋ ಫ್ರೆಂಡ್, ಕಾಫಿನೂ ಇಲ್ಲ ತಿಂಡಿನೂ ಇಲ್ಲ, ಹಾಗೆ ಹೋಗ್ತಿದ್ಯಾ? ಪ್ಲೀಸ್ ಸಾರಿ, ನಾನು ಇನ್ನೊಂದು ದಿವಸ ಬರ್ತೀನಿ, ಟೈಮ್ ಆಗುತ್ತೆ. ಥ್ಯಾಂಕ್ ಯು.
ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ನಾವು ತನ್ಮಯ್ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ ಭಾಗ್ಯ. ನನಗೂ ಅದೇ ಬೇಜಾರಾಗ್ತಿರೋದತ್ತೆ. ತನ್ವಿ ಮನೆ ಬಿಟ್ಟು ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡು ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರೋದ್ ಬೇಡ ಅಂತ ಅವಳ ಹತ್ರ ಮಾತೇ ಆಡ್ಲಿಲ್ಲ. ಆದ್ರೆ ಅವಳಿಗೋಸ್ಕರ ಇಲ್ಲೊಂದು ಪುಟ್ಟ ಜೀವ ಕಾಯ್ತಿದೆ ಅನ್ನೋದು ನನ್ಗೆ ಅರ್ಥನೇ ಆಗ್ಲಿಲ್ಲ ನೋಡಿ. ಹೌದು ಕಡೆ, ಪಾಪ ಅದಕ್ಕೆ ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡು, ನಿನಗೆ ಬೇಜಾರಾಗುತ್ತೆ ಅಂತ ಸುಮ್ಮನಿದ್ದಾನ ಅವನು. ತನ್ವಿನೂ ಇದ್ದಾಳೆ. ಒಂದಿನ ಆದ್ರೂ ಈ ತರ ಯೋಚನೆ ಮಾಡಿದಾಳ ನಿನ್ ಬಗ್ಗೆ? ನೀವ್ ಹೇಳ್ತಿರೋದು ಸರಿ ಅತ್ತೆ. ತಪ್ಪೇ ಮಾಡ್ದಿರೋ ಮಗುಗೆ ನಾವು ಸುಮ್ಮನೆ ಶಿಕ್ಷೆ ಕೊಟ್ಬಿಟ್ವಿ. ಅವನ್ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ಲಿ, ಅವನ ಅಕ್ಕಂಗೆ ನಾನೇ ಫೋನ್ ಮಾಡಿ ಕೊಡ್ತೀನಿ. ಈಗ ಲೇಟ್ ಆಯ್ತತೆ, ನಾನು ಹೊರಡ್ತೀನಿ. ಓ ಏನಯ್ಯ ಮಾರಾಯ, ನನ್ ನೋಡೋದಕ್ಕೆ ಬೇಕಾಯ್ತು, ಅದು ಇನ್ವಿಟೇಷನ್ ಅಪಾಯಿಂಟ್ಮೆಂಟ್ ಬಂದಿದ್ಯಾ? ಏನ್ ಮಾಡೋದು ಹೇಳು, ಸದಾ ಕೆಲ್ಸ ಬಿಸ್ನೆಸ್ ಅಂತ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆಪ್ಪ. ಹೌದಪ್ಪ, ಸದಾ ಕೆಲಸ ಬಿಸಿ ಇದ್ಬಿಡು, ಸ್ನೇಹಿತರು ನೋಡೋದ್ ಬೇಡ ಹಾಗಾಗಿ. ಭೇಟಿ ಆಗ್ಬೇಕು ಅಂತ ತಾನೇ ಫಂಕ್ಷನ್ ಕರಿಯಕ್ ಬಂದಿರೋದು. ಹೋಗಲ್ಲ, ನೀನ್ ಕರೆದ ತಕ್ಷಣ ನಾನ್ ಬಂದ್ಬಿಡ್ಬೇಕಾ? ನನ್ ಮಗನ ಮದ್ವೆಗೆ ಬಂದಿದ್ದ ನೀನು? ಬೆಂಗಳೂರಲ್ಲಿ ಇದ್ದಿದ್ರೆ 100% ಮದ್ವೆಗೆ ಬರ್ತಾ ಇದ್ದೆ. ಅದ್ರ ಏನ್ ಮಾಡೋದು, ಇಮಿಡಿಯೇಟ್ ಆಗಿ ಒಂದು ಫಾರಿನ್ ಟ್ರಿಪ್ ಬಿತ್ತು. ಬಿಸಿನೆಸ್ ಪರ್ಪಸ್ಗೆ ಅಂದ್ಮೇಲೆ ಹೋಗ್ಲೇಬೇಕಲ್ವಾ. ಅರೆ ಅಂಕಲ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೆ ನಮ್ಮ ಕನ್ನಿಕಾ, ನೀನ್ ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ ಅಂಕಲ್. ಸರಿ, ಈ ಕಿಶನ್ ಎಲ್ಲೋದ? ಮದ್ವೆ ಹುಡುಗ ಮದ್ವೆಗಂತೂ ಬರಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಮಾತಾಡ್ಸೋಣ. ಕನ್ನಿಕಾ, ಅವನು ಕೂಗ್ತೀಯನಮ್ಮ? ಹಾ ಅಂಕಲ್. ಕಿಶನ್, ಕಿಶನ್ ನೋಡಲ್ಲ ಯಾರು ಬಂದಿದ್ದಾರೆ? ಬಂದೆ ಬಂದೆ ಬಂದೆ. ಏನಾಯ್ತು? ಅರೆ ಅಂಕಲ್, ಹೇಗಿದ್ದೀರ ಅಂಕಲ್? ಓ, ನಾ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ಮದ್ವೆ ಜೀವನ? ಆರಾಮಾಗಿದೆ. ಇವಳೆ ನನ್ನ ಹೆಂಡತಿ ಪೂಜಾ. ನಮಸ್ತೆ ಅಂಕಲ್. ಕಿಶನ್, ನಿನ್ ಹೆಂಡತಿ ಮಹಾಲಕ್ಷ್ಮಿ ಇದ್ದಂಗಿದ್ದಾಳಪ್ಪ, ತುಂಬಾ ಚೆನ್ನಾಗಿದ್ದಾಳೆ. ಒಂದ್ ನಿಮಿಷ ಅಂಕಲ್, ಕಾಫಿ ತಗೊಂಡ್ ಬರ್ತೀನಿ. ಕಾಫಿ ಎಲ್ಲ ಏನು ಬೇಡಮ್ಮ, ನಮ್ಮ ಮನೇಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಅದಕ್ಕೆ ಎಲ್ರನ್ನೂ ಕರೆದುಬಿಟ್ಟು ಹೋಗೋಣ ಅಂತ ಬಂದೆ. ಯಾರು ಮಿಸ್ ಮಾಡಬಾರ್ದು, ಖಂಡಿತ ಬರ್ಬೇಕು. ಹಾ ಅಂಕಲ್, ಕಿಶನ್ ಪಕ್ಕಾ ಬರ್ತಾನೆ. ನಿಮ್ ಕಂಡ್ರೆ ಒಂದ್ ಇಷ್ಟ ಅಲ್ವಾ? ಖಂಡಿತ ಬರ್ತಾನೆ, ಮಿಸ್ ಮಾಡ್ಕೊಳಲ್ಲ ಅಲ್ವಾ ಕಿಶನ್? ಹೌದು ಅಂಕಲ್, ಆದ್ರೆ ನಾನ್ ನಿಮ್ಮನ್ನ ಮಾತಾಡ್ಸ್ಲೇಬಾರ್ದು ಅಂತಿದ್ದೆ. ಯಾಕೆ ಅಂತಂದ್ರೆ ನೀವು ನನ್ ಮದ್ವೆಗೆ ಬರ್ಲಿಲ್ಲವಲ್ಲ. ಕಿಶನ್, ನಿಮ್ಮ ಅಪ್ಪನ ಹತ್ರ ಅದೇ ಮಾತಾಡ್ತಿದ್ದೆಪ್ಪ. ಬೆಂಗಳೂರಲ್ಲಿ ಇದ್ದಿದ್ರೆ 100% ಬರ್ತಾ ಇದ್ದೆ ನಾನು. ಡೋಂಟ್ ವರಿ, ನೀವಿಬ್ರು ಗಂಡ ಹೆಂಡತಿ ನಮ್ಮ ಮನೆಗೆ ಒಂದ್ ದಿವಸ ಊಟಕ್ಕೆ ಬನ್ನಿ. ನಾನೇ ಸ್ಪೆಷಲ್ ಆಗಿ ನಿಮ್ಗೆ ಇನ್ವಿಟೇಷನ್ ಕೊಡ್ತೀನಿ. ಖಂಡಿತ ಅಂಕಲ್. ನಾ ಇನ್ ಬರ್ತೀನಿ. ಇಷ್ಟ ಬೇಕಲ್ಲ? ಇನ್ನೂ ತುಂಬಾ ಇನ್ವಿಟೇಷನ್ ಕೊಡೋದಿದೆ. ನಾ ಇನ್ ಬರ್ತೀನಮ್ಮ. ಬಾಯ್ ಅಂಕಲ್. ಬಾಯ್. ಇಡಿಯಟ್ ಕಿಶನ್, ಅಂಕಲ್ ಹೊರಡ್ತದ, ಬಾಯ್ ಹೇಳೋ. ಬಾಯ್. ಕನಿಕಾ, ಒಂದ್ ನಿಮಿಷ. ಏನು? ಕಿಶನ್ ನೀನು ತುಂಬಾ ಕ್ಲೋಸ್ ಅಂತಾನೂ ನನಗ್ ಗೊತ್ತು, ನೀನ್ ಹೋಗೋ ಬಾರೋ ಅಂತ ಹೇಳ್ತೀಯ ಅನ್ನೋದು ನನಗ್ ಗೊತ್ತು. ಆದ್ರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಮನೆಗೆ ಯಾರಾದ್ರೂ ಬಂದಾಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕಲ್ವಾ? ಅವ್ರ ಮುಂದೆ ಇಡಿಯಟ್ ಅಂತೀಯಲ್ಲ, ನಿಮ್ ಅಣ್ಣ, ಸ್ವಲ್ಪ ಮರ್ಯಾದೆ ಕೊಡು. ಮರ್ಯಾದೆ ಬಗ್ಗೆ ನೀನ್ ನನ್ಗೆ ಹೇಳ್ಕೊಡ್ಬೇಡ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಫಸ್ಟ್ ಆಫ್ ಆಲ್ ಕಿಶನ್ ನನ್ನ ಅಣ್ಣ, ಅವನ ಹತ್ರ ಹೇಗ್ ಮಾತಾಡ್ಬೇಕೋ ನಾನು ಹಾಗೆ ಮಾತಾಡ್ತೀನಿ. ಅವ್ನ್ ನಿನಗ್ ಅಣ್ಣ ಮಾತ್ರ ಅಲ್ಲ, ನನ್ ಗಂಡ ಕೂಡ. ನೀನ್ ಇಡಿಯಟ್ ಅಂತ ಕರೆದ್ರೆ
ನನ್ಗೆ ಇಷ್ಟ ಆಗಲ್ಲ. ಹುಟ್ಟಿದಾಗ್ರಿಂದ ನಾನು ಅವನು ಜೊತೆನಲ್ಲೇ ಇರೋದು. ಇವಾಗ ಮಧ್ಯ ಬಂದ್ಬಿಟ್ಟು ನೀ ನನಗ್ ಬುದ್ಧಿ ಹೇಳ್ತಿದ್ಯಾ? ನನ್ಗೆ ಟೂ ಮಚ್ ಅಂತ ಅನ್ನಿಸ್ತಿಲ್ವಾ? ಟೂ ಮಚ್ಚು ಪೂಜಿಂದಲ್ಲ, ನಿಂದು. ಡ್ಯಾಡ್, ಪೂಜಾ ಹೇಳೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಡ್ಯಾಡ್. ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ಈ ಈಡಿಯಟ್ಟು ಸ್ಟುಪಿಡ್ ಅಂತ ಒಬ್ರನ್ನೊಬ್ರು ಬೈಕೊಳ್ಳೋದಲ್ಲ. ಆಗ ನೀವಿಬ್ರು ಚಿಕ್ಕವರಾಗಿದ್ರಿ, ಈಗ ಬೆಳೆದು ದೊಡ್ಡವರಾಗಿದ್ದೀರ. ಅವನು ಮದುವೆನೂ ಆಗಿದ್ದಾನೆ. ಅವನ ಹೆಂಡತಿ ಮುಂದೆ ಹಾಗೆಲ್ಲ ಮಾತಾಡಿದ್ರೆ ಹರ್ಟ್ ಆಗಲ್ವಾ ಅವಳಿಗೆ? ನಾನು ಆಗ್ಲಿಂದ ಅವನ್ನ ಹಾಗೆ ತಾನೇ ಕರೆಯೋದು. ಸಡನ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ನನಗೆ ಕಷ್ಟ ಆಗತ್ತೆ. ಕಷ್ಟ ಅನ್ನೋದು ನನಗೂ ಗೊತ್ತು. ಅಟ್ಲೀಸ್ಟ್ ಯಾರಾದ್ರೂ ಹೊರಗಿನವ್ರು ಬಂದಾಗ ಅವ್ರ ಮುಂದೆನಾದ್ರೂ ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೊ ಅಂತ ಹೇಳಿದ್ದು. ಸರಿ ಆಯ್ತು. ಇನ್ನೊಂದು ಮಾತು, ಬರೀ ಕಿಶನ್ನಿಗೆ ಮಾತ್ರ ಮರ್ಯಾದೆ ಕೊಟ್ಟರೆ ಸಾಲದು. ಇನ್ಮೇಲೆ ನೀನು ಪೂಜನ್ಗೆ ಹೊತ್ತಿಗೆ ಹೋಗಿ ಬನ್ನಿ ಅಂತ ಕರಿಬೇಕು. ಏನು ಹೋಗಿ ಬನ್ನಿ ಅಂತನಾ? ಹಾಗೆಲ್ಲ ಕರಿಯಕ್ ಆಗಲ್ಲ. ಹಾಗಲ್ಲ ಅಂದ್ರೆ ಬಿಡೋರು ಯಾರು? ಇಷ್ಟು ದಿನ ನೀನ್ ತಿಳ್ಕೊಂಡು ಕರಿತೀಯ ಅಂತ ಅಂದ್ಕೊಂಡೆ, ನೀನ್ ಕರಿಯೋಕ್ ಕಾಣಿಸ್ಲಿಲ್ಲ. ಇನ್ನು ಮುಂದೆ ನೀನ್ ಪೂಜಾನ ಅತ್ತಿಗೆ ಅಂತ ಕರಿಬೇಕು. ಇವಳ ಅಕ್ಕೆ ಅಂತ ಕರಿಬೇಕಾ? ಅಫ್ಕೋರ್ಸ್. ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಅಕ್ಕೆ ಅನ್ನೋದಕ್ಕೆ ಅವಳೇನ್ ದೊಡ್ಡೋಳ? ಆಲ್ಮೋಸ್ಟ್ ನನ್ನ ಏಜ್ ತಾನೆ. ಅವಳನ್ನ ನಾನ್ ಯಾಕೆ ಅಕ್ಕೆ ಅಂತ ಕರಿಬೇಕು? ಅತ್ತಿಗೆ ಅನ್ನೋದು ವಯಸ್ಸಿನಿಂದ ಬರೋ ಗೌರವ ಅಲ್ಲ, ಸ್ಥಾನಕ್ಕೆ ಸಿಗೋ ಗೌರವ ಅಲ್ಲ. ಪೂಜಾ ನಿನಗಿಂತ ಚಿಕ್ಕವಳೆ, ಆದ್ರೂ ಅವಳನ್ನ ನೀನ್ ಅತ್ತಿಗೆ ಅಂತಲೇ ಕರಿಬೇಕು. ಅದೇ ರೂಲ್ಸು. ಸಂಸ್ಕಾರ ಮುಖ್ಯ. ನೀನ್ ಅವಳನ್ನ ಹೋಗೇ ಬಾರೆ ಅಂತ ಕರೆದ್ರೆ ಜನ ಆಡ್ಕೊಂಡು ನಗೋದಿಲ್ಲ? ಹೌದು ಮಾವ, ಹೌದು. ನಾಳೆ ಕನ್ನಿಕಾ ಇನ್ನೊಬ್ರ ಮನೆಗ್ ಸೊಸೆ ಆಗಿ ಹೋಗುವಂತ ಹುಡುಗಿ ತವ್ರ ಮನೇಲಿ ಏನ್ ಬುದ್ಧಿ ಕಲ್ಸಿದಾರೆ ಅಂತ ಆಮೇಲೆ ನಮ್ಗೆ ಬೈತಾರೆ. ಅದೇ ಮತ್ತೆ, ಇನ್ನು ಮುಂದೆ ಇವಳು ಅತ್ತಿಗೆ ಅಂತ ನಿನ್ ಕರೀದೇ ಇದ್ರೆ ನನಗ್ ಬಂದ್ ಹೇಳು, ನಾನು ಅವ್ಳಿಗೆ ಬೆಂಡೆ ತುಂಬ್ತೀನಿ. ಸರಿ ಮಾವ. ಆದ್ರೆ ಕನ್ನಿಕಾ ಇನ್ನು ಯಾಕೋ ಅತ್ತಿಗೆ ಅಂತ ಕರೀತಾ ಇಲ್ವಲ್ಲ ಮಾವ?